ಹೇಗಿರಿ, ಚೆನ್ನಾಗಿರಿ. ಆಲ್ ದ ಬೆಸ್ಟ್. ಬಯಸಿ ಬಯಸಿ ಎದೆಯಲಿಳಿದು ನನ್ನ ಜಗದ ಅರಸಿಯಾದೆ, ತಿಳಿದು ತಿಳಿದು ಬಂಧಿಯಾಗಿ ನಿನ್ನ ಮನದ ಅರಸನಾದೆ. ಹಾಯ್, ವೆಲ್ಕಮ್ ಬ್ಯಾಕ್ ಟು ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಬ್ಲಾಗ್ ಬಂದು ನನ್ನ ಫೇರ್ವೆಲ್. ಸೊ ಕೀಪ್ ವಾಚಿಂಗ್. ನಾವು ಐ ಆಮ್ ಗೋಯಿಂಗ್ ಟು ವಿಯರಿಂಗ್ ದಿಸ್ ಸ್ಯಾರಿ. ಸೊ ವೇಟ್ ಮಾಡಿ, ನನ್ನ ಔಟ್ಫಿಟ್ ಹೇಗಿದೆ ಅಂತೇಳಿ ತೋರಿಸ್ತೇನೆ. ಹೌ ಐ ಆಮ್ ಲುಕಿಂಗ್, ಕಾಮೆಂಟ್ ಮಾಡಿ ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ. ಓಕೆ, ಬಾ. ಹಾ, ಮೇಡಮ್ ಮೇಡಮ್ ಏನ್ ಹೇಳಿ ಹೀಲ್ಸ್ ಹಾಕಿದ್ರು? ನಮ್ಗೆ ಯಾಕೆ ಅಂದ್ಬಿಟ್ಟು ಆಪಲ್ ಪಚ್ಚೆ ಹುಡುಗ ಇದ್ದ, ಅವನಿಗೆ ಕೊಟ್ಬಿಟ್ಟೆ. ನೋಡ್ಕೊತೀನಿ, ನನಗೆ ಕೊಟ್ಬಿಡಿ ಅಮ್ಮ ಅಂದ. ಸರಿ, ಯಾರು ಅವರಲ್ಲಿ ಇಲ್ಲಿ 3 ದಾರಿ ಆಯ್ತದೆ ಅಂತ ಅಂದ್ಬಿಟ್ಟು ಮೊಟ್ಟೆ ಮತ್ತೆ ನಿಂಬೆಹಣ್ಣು ಹೊಡಿ. ಬೆಳಗ್ಗೆ 7 ನನಗೆ ನಾನು ಮಾಡಿಯಲ್ಲ ನಾನು ಮತ್ತೆ ಬಿಟ್ಟೆ ಹಾಕೊಂಡು ಮಾಡದ. ಈ ಕಡೆ ತಿರುಗಿ ಫೋಟೋಗೆ ಹಂಗೆ. ಮಂಜು ಅಕ್ಕ, ಅಕ್ಕ ಈ ಕಡೆ, ಅಕ್ಕ ಈ ಕಡೆ. ವಿಜಯಲಕ್ಷ್ಮಿ ಅವರೇ, ನೀವು ಹಿಂದೆ ಇರಿ ಸ್ವಲ್ಪ. ವಿಜಯ್ ಈ ಕಡೆ ನೋಡಿ. ಮ್ಯಾಮ್ ಮಾಡಿ ಈ ಕಡೆ ನೋಡು. ಬರೀ ಕೂದಲೇ ಕಾಣಿಸ್ತಿದೆ ಮ್ಯಾಮ್. ನೋಡಿ ಮನೆ ಕಡೆ. ಮಾಡಿ ಅಂತೂ ನೋಡಿದೆ ಇಲ್ಲ. ಈ ಕಡೆ ನೋಡಿ ಸ್ವಲ್ಪ ಉಲ್ಟಾ ಮ್ಯಾಮ್. ಶ್ರುತಿ ಮ್ಯಾಮ್ ಸರ್, ನಾನು ಸರ್ ಮ್ಯಾಮ್. ನಾನೇ ಅಂತೂ ನೋಡಿದಿಲ್ಲ ಮ್ಯಾಮ್. ಮ್ಯಾಮ್ ಒಂದು ಸುಂದರ ಪ್ರಾರ್ಥನೆಯೊಂದಿಗೆ ಪ್ರಾರಂಭಿಸೋಣ. ಪ್ರಥಮ ಬಿಕಾಂ ವಿದ್ಯಾರ್ಥಿನಿಯರು. ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೇ ಶಾರದೆ, ದಯ ಪಾಲಿಸು, ಈ ಬಾಳನು ಬೆಳಕಾಗಿಸು. ಹೂವಲ್ಲಿ ಜೇನು ಗುಡಿ ಕಟ್ಟದೇನು, ನೀರಲ್ಲಿ ಮೀನು. ಕೋರುತ್ತೇನೆ.
ಶ್ರೀ ಮಹಾದೇಶ್ವರ ಎಜುಕೇಶನ್ ಟ್ರಸ್ಟ್ ಜ್ಞಾನ ಸರೋವರ ಪ್ರಥಮ ದರ್ಜೆ ಕಾಲೇಜು ಆರ್ಕೆ ಗೇಟ್ ಚನ್ನಪಟ್ಟಣ. ಇಂದು ನಮ್ಮ ಕಾಲೇಜಿನಲ್ಲಿ ಅಂತಿಮ ಬಿಕಾಂ ವಿದ್ಯಾರ್ಥಿನಿಯರಿಗೆ ಬೀಳ್ಕೊಡುಗೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದು, ವೇದಿಕೆ ಮೇಲೆ ಆಸೀನವಾಗಿರುವ ಮುಖ್ಯ ಅತಿಥಿಗಳು ಮತ್ತು ಗಣ್ಯರನ್ನು ಸ್ವಾಗತಿಸುವ ಸಮಯ. ಮೊದಲಿಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀಮತಿ BS ಹೇಮಲತಾ ಮೇಡಮ್ ರವರಿಗೂ ಸ್ವಾಗತ ಕೋರುತ್ತೇನೆ. ಇವರ ಒಂದು ಪರಿಚಯ ನೋಡೋದಾದ್ರೆ, ಇವರು 2000 ಇಸ್ವಿ ಮೇ 29ರಂದು ಜನಿಸ್ತಾರೆ. ಇವರ ಒಂದು ಮೂಲ ಸ್ಥಳ ಬಂದು ರಾಮನಗರದ ಅಗ್ರಹಾರ ಬಡಾವಣೆ ಶ್ರೀ ಹನುಮಾನ್ ಟೆಂಪಲ್ ಅಥವಾ ಹನುಮಾನ್ ದೇವಸ್ಥಾನದ ಹತ್ತಿರ ಇರುವಂತಹ ಒಂದು ಸ್ಥಳದಲ್ಲಿ ಇವರ ಜನ್ಮಸ್ಥಳವಾಗುತ್ತೆ. ಇವರ ಒಂದು ಅಧ್ಯಯನ ಅಂತ ನೋಡಿದಾಗ ಪ್ರಾಥಮಿಕ ಶಾಲೆ ಮತ್ತು ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆ ಮತ್ತು ಸರ್ಕಾರಿ ಪದವಿಪೂರ್ವ ಕಾಲೇಜು ಮತ್ತು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ರಾಮನಗರದಲ್ಲಿ ಅಧ್ಯಯನವನ್ನ ಮಾಡ್ತಾ ಹೋಗ್ತಾರೆ. ಇವರು ಅವರ ಕಾಲೇಜಿನ ಜೀವನದಲ್ಲೇ ನ್ಯಾಷನಲ್ ಕೆಡೆಟ್ ಕೋರ್ಸ್ ಅನ್ನ ಸೇರ್ಕೋತಾರೆ. ಅವರು ಈ ಒಂದು NCC ಯಲ್ಲಿ ಒಂದು ಪದವಿ ಪ್ರಮಾಣ ಪತ್ರವನ್ನು ಪಡ್ಕೊಂಡು ಕರ್ನಾಟಕದ 3ನೇ ಬೆಟಾಲಿಯನ್ನಲ್ಲಿ ಇವರು NCCಯನ್ನ ಮುಗಿಸ್ತಾರೆ. ಜೊತೆಗೆ ಇವರು ಚಿತ್ರ ಕಲಾವಿದರು ಹೌದು. ಇವರ ಒಂದು ಸ್ಫೂರ್ತಿ ಏನಪ್ಪಾ ಅಂತಂದ್ರೆ RSS ಸಂಸ್ಥೆ ಇವರ ಈ ಒಂದು ಸೇನೆಗೆ ಸೇರ್ಲಿಕ್ಕೆ ತುಂಬಾ ಸ್ಫೂರ್ತಿ ಅಂತ ಹೇಳ್ಬೋದು. ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಾ ಸಂಘದಲ್ಲಿ ಇರುವಂತಹ ಅದರ ಒಂದು ಧ್ಯೇಯ ಮತ್ತು ಉದ್ದೇಶಗಳನ್ನ ಅವರು ಮೈಗೂಡಿಸಿಕೊಂಡು, ಜೊತೆಗೆ ದೇಶ ಪ್ರೇಮದ ಒಂದು ಚಲನಚಿತ್ರಗಳನ್ನ ನೋಡ್ತಾ ಅದನ್ನ ಇನ್ಸ್ಪೈರ್ ಆಗಿ ತಗೊಂಡು ನಾನು ಸಹ ಈ ಒಂದು ಸೇನೆಯಲ್ಲಿ ಸೇರಿ ದೇಶವನ್ನ ಕಾಯ್ಬೇಕಂತ ಹೇಳಿ ಅವರು ನಿರ್ಧಾರವನ್ನ ಮಾಡ್ತಾರೆ. ಇವರು ಆ ನಿರ್ಧಾರ ಅಚಲವಾದ ನಿರ್ಧಾರ ಮಾಡಿದ್ದು 2022 ಡಿಸೆಂಬರ್ 25ನೇ ತಾರೀಕು ಸೇನೆಯನ್ನ ಸೇರ್ತಾರೆ. ಜೊತೆಗೆ ಬಹಳ ಮುಖ್ಯವಾದಂತಹ ಒಂದು ಜವಾಬ್ದಾರಿಯನ್ನ ಅವರು ಈ ಹುದ್ದೆಯನ್ನ ಭಾರತೀಯ ಸೇನೆಯಲ್ಲಿ ಸೇರ್ಕೊಂತಾರೆ. ಜೊತೆಗೆ ಇವರು ತರಬೇತಿಯನ್ನು ಎಲ್ಲಿ ಪಡೆದಿದ್ದಾರೆ ಅಂತ ನೋಡಿದಾಗ ಮಹಾರಾಷ್ಟ್ರದ ಅಹಮದಾಬಾದ್ ನಗರದಲ್ಲಿ ಈ ಒಂದು ತರಬೇತಿಯನ್ನ ಪಡೆದು, ಮತ್ತು ಇವರು ಭಾರತದ ಸೇನೆಯ ಟ್ಯಾಂಕ್ IST-72 ರಷ್ಯನ್ ಟ್ಯಾಂಕ್ ನಲ್ಲಿ ಅವರು ಮುಖ್ಯ ಸಂಚಾಲಕರಾಗಿ ಕೆಲಸವನ್ನ ಮಾಡ್ತಾರೆ. ಮತ್ತು ಬಾಂಬ್ ಫೈರ್ ಆಗಿ ಗನ್ ಅಂಡರ್ ದ ಟ್ಯಾಂಕ್ ಬಾಂಬ್ ಫೈರ್ ಆಗಿ ಇವರು ಕೆಲಸವನ್ನ ಮಾಡ್ತಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಗಡಿಯಲ್ಲಿ ಬಂದೂಕನ್ನ ಹಿಡಿದು ನೇರವಾಗಿ ವೈರಿಗಳ ವಿರುದ್ಧ ಸಾರುವಂತ ಯುದ್ಧಗಳಲ್ಲಿ ಇವರು ಪಾಲ್ಗೊಳ್ತಾ ಹೋಗ್ತಾರೆ. ಇವರ ಒಂದು ಪೋಸ್ಟಿಂಗ್ಸ್ ಅಂತ ನೋಡಿದಾಗ ಇವರು ವರ್ಕ್ ಮಾಡಿರುವಂತದ್ದು ಎಲ್ಲಿ ಅಂತ ನೋಡಿದಾಗ ಮಹಾರಾಷ್ಟ್ರ, ಪಂಜಾಬ್ನ ಅಮೃತಸರ್ ಮತ್ತು ದೆಹಲಿಯ ಕೇಂದ್ರ ಭಾಗ ಮತ್ತು ರಾಜಸ್ಥಾನದ ಬೈಕರ್ ಮತ್ತು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಇವರು ತಮ್ಮ ಕಾರ್ಯವನ್ನ ನಿರ್ವಹಿಸ್ತಾ ಹೋಗ್ತಾರೆ. ಉಗ್ರರು ಹತಗೈದು ನಮ್ಮ ಭಾರತೀಯ ಉಗ್ರ ಹತಗೈದ ಸಂದರ್ಭದಲ್ಲಿ ಭಾರತ ತಕ್ಷಣ ರಿಯಾಕ್ಷನ್ ಮಾಡ್ತು, ಅದಕ್ಕೆ ಪ್ರತಿಕಾರವನ್ನ ತೋರಿಸಬೇಕಾಗಿತ್ತು ನಮ್ಮ ದೇಶ. ಆ ಸಂದರ್ಭದಲ್ಲಿ ಒಂದು ನಡೆಯುತ್ತೆ ಯುದ್ಧದ ಹೆಸರೇನಪ್ಪ ಅಂತಂದ್ರೆ ಆಪರೇಷನ್ ಸಿಂಧೂರ್. ಈ ಸಿಂಧೂರ್ನಲ್ಲಿ ಇದು ಕೇವಲ ಒಂದು ಆಪರೇಷನ್ ಸೈನ್ಯ ಅಲ್ಲ ಅಥವಾ ಒಂದು ಯುದ್ಧ ಅಲ್ಲ, ಇದು ಪ್ರತಿಯೊಬ್ಬ ಭಾರತೀಯ ಮಹಿಳೆಯರ ಸಿಂಧೂರದ ತಿಲಕ ಒಂದು ಪ್ರತೀಕ ಅಂತ ಹೇಳ್ತಾ ಹೋಗ್ತಾರೆ. ಆ ಸಂದರ್ಭದಲ್ಲಿ ಎದುರಾಗಿ ನಿಂತು ಈ ಒಂದು ಆಪರೇಷನ್ ಸಿಂಧೂರ್ನಲ್ಲಿ ಯುದ್ಧವನ್ನ ಮಾಡಿದ್ದಾರೆ. ನಿಜವಾಗಿ ಇಂಥವ್ರು ನೋಡ್ತಿದ್ರೆ ನಮ್ಮ ವಿದ್ಯಾರ್ಥಿಗಳಿಗೆ ಇನ್ಸ್ಪೈರ್ ಆಗ್ತಾರೆ, ಬೇಕು. ಯಾಕೆಂತಂದ್ರೆ ನಮ್ಮ ದೇಶ ಬೆನ್ನೆಲುಬು ನಿಂತ್ಕೋಬೇಕಂತಂದ್ರೆ ಮುಖ್ಯವಾಗಿ ರೈತ ಮತ್ತು ನಾವು ನೆಮ್ಮದಿಯ ನಿಟ್ಟುಸಿರನ್ನ ಬಿಡ್ಬೇಕಂತಂದ್ರೆ ನಮ್ಮ ಯೋಧ, ನಮ್ಮ ಸೈನಿಕ. ಅದಕ್ಕಾಗಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳ್ತಾರೆ, ಜೈ ಜವಾನ್. ಸರಿ ಹೇಳಿ, ಜೈ ಜವಾನ್ ಜೈ ಕಿಸಾನ್. ಇವತ್ತು ಇಂಥ ಜವಾನ್ ಅಂದ್ರೆ ಸೈನಿಕರು, ಇಂಥ ನಮ್ಮ ಸೋಲ್ಜರ್ ಇರೋದಕ್ಕೆ ನಾವತ್ತು ನೆಮ್ಮದಿಯ ನಿಸರನ್ನ ಬಿಡ್ತಾ ಇದೀವಿ. ನಾವೆಲ್ಲ ಸಹ ಒಂದು ಸುಖ ಶಾಂತಿಯಿಂದ ನಮ್ಮಿಂದ ಬರ್ತಾ ಇದೀವಿ. ಚೆನ್ನಾಗಿದೆ. ಅವರಿಗೆ ಒಂದು ಪ್ರಮಾಣ ಪತ್ರವನ್ನ ನೀಡಬೇಕು ಅಂತ ಕೇಳ್ಕೊಳ್ತೇವೆ. ಪ್ರಮಾಣ ಪತ್ರವನ್ನ ಸ್ವೀಕರಿಸ್ತಾ ಇರುವಂತಹ ಎಲ್ಲ ವಿದ್ಯಾರ್ಥಿಗಳು ಶುಭಾಶಯಗಳನ್ನು ತಿಳಿಸೋದಕ್ಕಾಗಿ ಜೋರಾದ ಚಪ್ಪಾಳೆಗಳ ಮುಖಾಂತರವಾಗಿ ಅವರಿಗೆ ಅಭಿನಂದಿಸಬೇಕು ಅಂತ ಕೇಳ್ಕೊಳ್ತೇನೆ. ಏಕೆಂದ್ರೆ ಒಬ್ಬ ಯೋಧ ಇಡೀ ನಾಡಿನ, ಇಡೀ ದೇಶದ
ಗೃಹನಾಡಿಗಳಲ್ಲಿ ರಕ್ತವನ್ನು ಬಸಿದು ಸಾವಿನ ದೌಡೆಯನ್ನ ಮುಟ್ಟಿ ಸಾವಿನ ಗೆದ್ದುವಂತಹ ವೀರಯೋಧ ನಮ್ಮ ಶತ್ರು ದೇಶದವರು ನಮ್ಮ 23 ಜನ ಹೆಣ್ಣು ಮಕ್ಕಳುಗಳ ಸಿಂಧೂರವನ್ನು ಉಳಿಸಿದ ಕಾರಣಕ್ಕಾಗಿ ಸಿಂಧೂರವನ್ನು ಉಳಿಸುವಂತ ಸ್ವಚ್ಛತಾ ಸೇವ್ ಯುದ್ಧ ಸ್ವಚ್ಛತಾ ಸೇವ್ ಯುದ್ಧ ಸ್ವಚ್ಛತಾ ಸೇವ್ ಬಜರಂಗ್ ಬಲಿ ಕಿ ಬಜರಂಗ್ ಬಲಿ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಸದಾನಂದ ಪ್ರೊಡಕ್ಷನ್ಗಳು ಸ್ವಲ್ಪ ಪತ್ರಿಕಾ ಮಾಧ್ಯಮದ ಬಗ್ಗೆ ತಿಳ್ಕೊಳ್ಳುವಂಥದ್ದು ಮತ್ತೆ ಹಲವಾರು ಕ್ಷೇತ್ರಗಳಲ್ಲಿ ಎಲ್ಲೆಲ್ಲೆಲ್ಲ ಜಾಬ್ಗಳಿರುತ್ತೆ ಅದ್ರ ಬಗ್ಗೆ ದೀಪಶ್ರೀ ಟೇಲರ್ಸ್ ಅಭಿಷೇಕ್ ಎಸ್ ಚಂದ್ರಶೇಖರ್ ಕುಸುಮಂಗ ಮೊದಲನೇದಾಗಿ 5 ವರ್ಷದ ನಿಮ್ಮ ಜೊತೆಗಿನ ಒಂದು ಒಡನಾಟ ನನಗೆ PUC ಫಸ್ಟ್ ಇಯರ್ ಆಯಿತು, ಸೆಕೆಂಡ್ ಇಯರ್ಗೆ ಮೊದಲನೇದಾಗಿ ಅಲ್ಲಿಂದ ನಾನು ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. ಸೆಕೆಂಡ್ ಇಯರ್ PUC ಬಂದು ಅಂತ ಆದಾಗ 97 ಪಾಯಿಂಟ್ ಸಮಥಿಂಗ್ ಅಂದರೆ ಒಳ್ಳೆ ರಿಸಲ್ಟ್. ಊಟ ಮಾಡಿದ್ದು ಸಾಕಾಯ್ತಿಲ್ಲ. ಎಲ್ರಿಗೂ ಊಟ ಆಯ್ತಾ? ಹೇಗಿತ್ತು? ಇಲ್ಲ ಹಂಗೆ ಅಂತೆ.
ಎಂಟರ್ಟೈನ್ಮೆಂಟ್ ಆಗಲಿ. ಆದ್ಮೇಲೆ ಹೇಗ್ ಅನ್ನಿಸ್ತು ಇವಾಗ ಅಂತ ಕೇಳಿದ್ರು. ಆಮೇಲೆ ನಮ್ಗೆ ಖುಷಿಯಾಗಿ ಹೇಳ್ಕೋಬೋದಾ ಕಾಲೇಜ್ ನಮ್ ಕಾಲೇಜ್ ಬಗ್ಗೆ ಅಂತ ಅಂದ್ರು. ನಾನು ಹೆಮ್ಮೆಯಿಂದ ಹೇಳ್ಕೊತೀನಿ ನಾನು ಈ ಕಾಲೇಜ್ ನಂದಿದು 5 years ಜರ್ನಿ. ನಾನು ಸ್ಟಾರ್ಟಿಂಗ್ ಕಾಲೇಜ್ LIK ಅವಳ ಅಂದ ಹೇಳಲಿ ನಿಂಗೆ ಮಾನಸ ಗಂಗೆ ಅವಳೇ ನನ್ನ ಅಂತರ ಗಂಗೆ ನನ್ನಾರೇ ಆಗುಂಬೆ ತುಂಟುರಂತೆ ಅವರೊಂದು ನಿಲ್ಲದ ಕವಿತೆ ಬಂಗಾರ ಬಂಗಾರ ಸಾಂಗ್ ಯಾರು ಇಷ್ಟ ಇಲ್ಲ. ಏನ್ ಮಾಡ್ಬೇಕು ಅವರು ಏನ್ ಮಾಡ್ಬೇಕು ಡಾನ್ಸ್ ಮಾಡುವಂತ ಸಾಂಗ್ ಹಾಕಿ. ಮಂಜ ಒಂದು ಮಂಜ ಎರಡು ಹಾಕುರೆ ಫೋಲ್ ಆಫ್ ಹಾಕುರೆ ಫೋಲು ಹಾಕು ಹಾಕು ಮಂಜ 4 Oh!
ಮಾಡಿ ರನ್ 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 ನಡ್ಕೊಂಡು ಹೋದ್ರೆ ಗೇಮ್ ಸ್ಟಾಪ್ ಮಾಡ್ತೀವಿ ನೋಡ್ಬೇಕು ರನ್ ಮಾಡಿ ದೂರ ಇರಿ ನಡ್ಕೊಂಡು ಹೋಗೋರು winner. ಓಡಮ್ಮ ರನ್ 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 ಸಚಿನ್ ಬೇಗ ಮೂವ್ ಮಾಡಿ ಡ್ಯಾನ್ಸ್ ಮಾಡ್ಕೊಂಡು ಓಡಿ ಹಂಗ್ ಬರಂಗಿಲ್ಲ ಅವರು ವಿಜಯ್ ಕ್ಲಾಪ್ಸ್ ಕೊಡಿ ವಿಜಯ್ ಗುಂಡು ಕಾಂಗ್ರೆಸ್ ಡಿಸ್ಟೆನ್ಸ್ ಇರ್ಲಿ ಹಾಡ್ ಹಾಕಿ ಪ್ಲೀಸ್ ಸೌಂಡ್ ಕೊಡಿ ನೋಡಿ ಡ್ಯಾನ್ಸ್ ಮಾಡಬೇಕು ಇಲ್ಲಾಂದ್ರೆ ಅವರು ಔಟ್ ಆಗ್ತಾರೆ ಎಲ್ಲರೂ ಸ್ಟೆಪ್ಸ್ ಹಾಕೋರ್ಗು ನಾವು ಸ್ಟಾಪ್ ಮಾಡಲ್ಲ ಡ್ಯಾನ್ಸ್ ಆಡಿದ್ರೇನೆ ಸ್ಟಾಪ್ ಮಾಡೋದು ರೂಲ್ಸ್ ಡ್ಯಾನ್ಸ್ ಆಡ್ಬೇಕು ಡ್ಯಾನ್ಸ್ ಮಾಡಿ ಓಡಿ ರನ್ ಈಗ ಮೂವ್ಮೆಂಟ್ಸ್ ಹಾಕಿಲ್ಲ ಅಂದ್ರೆ ನೀವು ಚೇರ್ ಸಿಕ್ಕರು ನಾನು ಕೊಡೋದಿಲ್ಲ ಬೇಗ ನಾನು ಬರ್ತೀನಿ ಬೈಕ್ ಹಿಡ್ಕೊಳ್ಳಿ ಬೈಕು ರನ್ 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 ನಿಹಾರಿಕಾ ಇಲ್ಲ ಅಂತರಂಗಿಲ್ಲ ನಿಹಾರಿಕಾ ಬನ್ನಿ ಹಿಂದೆ ಬನ್ನಿ ಜಾಗ ಕೊಡ್ರೆ ನೀವಿಬ್ರು ಔಟ್ ಆದ್ಮೇಲೆ ಫುಲ್ ಜೋಶ್ ನಮ್ ಗಂಡ್ ಮಕ್ಳು ಪಾಪ ಅಲ್ಲೇ ಕುಣಿತ ಡ್ಯಾನ್ಸ್ ಜೋರ ಕೊಡ್ರಿ ಒಂಚೂರ ಸ್ಟಾಪ್ ಅಲ್ಲ ನೋಡಲಿ ಹೆಂಗ್ ಡ್ಯಾನ್ಸ್ ಆಗ್ತಿದ್ದಾರೆ ವಿಡಿಯೋ ಮಾಡಿ ಬನ್ನಿ ಬನ್ನಿ ಮಂಚು ಪಾರೆ ನೀನು ನೀನ್ ನನ್ನ ಮಾತು ಕೇಳಿಲ್ಲ ಏಯ್ ಬಿಡ ಮುಂದೆ ಕಳಿಸಿ ಮಂಜು ಔಟ್ ಡ್ಯಾನ್ಸ್
ವಾಯ್ಸ್ ಕಮ್ಮಿ ಆಯ್ತು ಬೇಜು ಓಡು ಬೆನಕ ಇದೆ ಹಾಕೋ ನಿಕ್ಕಿ ಸಮಾಧಾನ ನೆಕ್ಸ್ಟ್ ನನ್ನ ಟಾರ್ಗೆಟ್ ಲಿಖಿತವರಿದ್ದಾರೆ ಲೇಡೀಸ್ ಫ್ಯಾಕಲ್ಟಿ ನಿಮಿಷ ಈ ಕಡೆ ಬನ್ನಿ ಲೇಡೀಸ್ ಫ್ಯಾಕಲ್ಟಿ ಮಾತ್ರ ಈ ಕಡೆ ತಿರುಗಿಸೋಣ ಲಿಖಿತ ಒಂದ್ಸಲ
ಹಲೋ ಹಲೋ ಯಾರು ಜಾಸ್ತಿ ತೆಗೀರಿ ಆಯ್ತೀಗ ನೋಡ್ರಂತೆ. ನೀವೆಲ್ಲ ನೋಡಿದ್ರಿ ಫೇರ್ವೆಲ್ ಹೇಗಿತ್ತು ಅಂತ ಹೇಳಿ. ಸೊ ನಿಮಗೆ ನಮಗೆ ಫೇರ್ವೆಲ್ ಯಾವ ಥರ ಇತ್ತು ಅಂತ ನಿಮಗೆ ನೋಡಿದ್ಮೇಲೆ ಏನಿಸ್ತು ಅಂತ ಹೇಳಿ ಸೊ ಕಮೆಂಟ್ ಮಾಡಿ. ಸೊ ನಾನು ನಿಮ್ಮ ಕಮೆಂಟ್ಗೋಸ್ಕರ ಕಾಯ್ತಾ ಇರ್ತೀನಿ. ನನಗಂತೂ ನಮ್ಮ ಫೇರ್ವೆಲ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ನಮ್ಮ ಜೂನಿಯರ್ಸು ನಾವು ಯಾವ ಥರ ಎಕ್ಸ್ಪೆಕ್ಟ್ ಮಾಡಿದ್ವಿ ಸೊ ಅದಕ್ಕಿಂತ ಚೆನ್ನಾಗೇ ಮಾಡಿದ್ದಾರೆ. ಅದನ್ನೇ ನಮ್ಮ ಎಕ್ಸ್ಪೆಕ್ಟೇಷನ್ನ ರೀಚ್ ಕೂಡ ಮಾಡಿದ್ದಾರೆ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನಾನು ಮೆಂಟಲಿ ಪ್ರಿಪೇರ್ ಆಗಿದ್ದೆ ಅಳಬಾರ್ದು ಅಂತ ಹೇಳಿ. ಸೊ ಗುರುವಂದನಾ ಕಾರ್ಯಕ್ರಮ ಮಾಡಬೇಕಾದ್ರೆ ಎಲ್ಲರಿಗೂ ಕಾಲು ನಮಸ್ಕಾರ ಮಾಡ್ಕೊಳ್ಬೇಕಾದ್ರೆ ಆಟೋಮೆಟಿಕಲಿ ನನಗೆ ಫುಲ್ಲು ಅಳು ಬಂದುಬಿಡ್ತು. ನನಗೆ ಏನೋ ಒಂಥರ ಎಮೋಷ್ನಲಿ ನನಗೊಂಥರ ಇದಾಗೋಯಿತು. ಸೊ ನನಗಂತೂ ನಮಗೆ ಗ್ರ್ಯಾಜುಯೇಷನ್ ಡೇ ಮಾಡಿದ್ದು ಸಿಕ್ಕಾಪಟ್ಟೆ ಅಂದರೆ ಫೇರ್ವೆಲ್ ಮಾಡಿದ್ದು ನಮ್ಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಬಟ್ ನಾವು ಎಷ್ಟೊಂದು ಸಲ ಕಾಲೇಜ್ ಲೈಫಲ್ಲಿ ಇದ್ದಾಗ ಅಂದ್ಕೊಳ್ತೀವಿ, ಯಾವಾಗಲೂ ಸಿಚುವೇಷನಲ್ಲಿ ಅಂದ್ಕೊಳ್ತೀವಿ, ಯಪ್ಪ ಎಷ್ಟು ಬೇಗ ಬಿಟ್ಬಿಟ್ಟು ಹೊಟ್ಟೋಗ್ತೀವಿ ಕಾಲೇಜ್ನ ಮುಗಿಸ್ಕೊಂಡು ಅಂತ. ಬಟ್ ಅಟ್ ದಿ ಎಂಡ್ ನಾವು ಕಾಲೇಜ್ ಮುಗಿಸ್ಕೊಂಡು ಹೋಗಬೇಕಾದ್ರೆ ಆ ಲಾಸ್ಟಲ್ಲಿ ಫೇರ್ವೆಲ್ ಅಂತ ಲಾಸ್ಟ್ ಸೆಮ್ ಬರ್ತೀವಲ್ಲ, ಆವಾಗ ನಮಗೆ ರಿಯಲೈಸ್ ಆಗುತ್ತೆ. ಅಂದರೆ ನಾವು ತುಂಬ ಮಿಸ್ ಮಾಡ್ಕೊಳ್ತೀವಿ. ಅಂದರೆ ನೆಕ್ಸ್ಟು ಹೈಯರ್ ಎಜುಕೇಷನ್ ಮಾಡೋರು ಮಾಡ್ತಾರೆ, ಅಂದರೆ ನೆಕ್ಸ್ಟು PG ಮಾಡೋರು ಯಾರಾದರೂ ಮಾಡ್ತಾರೆ. ಬಟ್ ನಾವು ಬೇರೆಯವ್ರು ಯಾರಾದರೂ ವರ್ಕ್ ಮಾಡೋರಾಗಿರ್ಬೋದು ಅಥವಾ ಮನೇಲಿ ಸ್ಟಾಪ್ ಮಾಡಿ ಮನೇಲೇ ಇರೋರು ಆಗಿರ್ಬೋದು, ಅವರೆಲ್ಲ ಕಾಲೇಜ್ ಲೈಫ್ನ ಮಿಸ್ ಮಾಡ್ಕೊಳ್ತಾರೆ. ನಾವು ಮಿಸ್ ಮಾಡ್ಕೊಳ್ತೀವಿ, ಇಲ್ಲ ಅಂತಲ್ಲ. ನನ್ನ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಕ್ಲಾಸಲ್ಲಿ ಮಾಡ್ತಿದ್ದಂಥ ಜಗಳಗಳಾಗಿರ್ಬೋದು, ನಮ್ಮ ಕ್ಲಾಸ್ ಬಾಯ್ಸ್ ಮಾಡ್ತಿದ್ದಂಥ ತಮಾಷೆಗಳು, ಜೋಕ್ಸು, ಅದನ್ನೆಲ್ಲ ತುಂಬ ಮಿಸ್ ಮಾಡ್ಕೊತೀನಿ. ನಾವು ಯಾವ ಥರ ಅಂದರೆ ನಾನು ನನ್ನ ಫ್ರೆಂಡ್ಸ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊತೀನಿ. ಮತ್ತು ನಮ್ಮ ಕ್ಲಾಸಲ್ಲೇ ನಾವು ಗ್ರೂಪ್ಗಳನ್ನ ಮಾಡ್ಕೊಂಡಿದ್ವಿ. ಆ ಈ ಗ್ರೂಪೆಲ್ಲ ಜಗಳ ಮಾಡೋದು, ಅದನ್ನು ಮಿಸ್ ಮಾಡ್ಕೊಳ್ತೀವಿ. ಮತ್ತು ಟೋಟಲಾಗಿ ನನ್ನ ಡಿಗ್ರಿ ಕಾಲೇಜ್ ಲೈಫ್ನ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಳ್ತೀನಿ. ನಾನಂತೂ ಯಾವತ್ತಿದ್ರೂ ದಿನ ತುಂಬ ಮೆಮೊರೇಬಲ್ ಆಗಿ ಇಟ್ಕೊಂಡಿರ್ತೀನಿ. ಯಾಕಂದರೆ ನನ್ನ ಡಿಗ್ರಿ ಇಷ್ಟು ಕಲರ್ಫುಲ್ಲಾಗಿ ಕಂಪ್ಲೀಟ್ ಆಗುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಮತ್ತು ನಾನು ನಮ್ಮ ಕಾಲೇಜಿಂದ ಒಳ್ಳೆ ಮೆಮೊರೀಸ್ನ ತೊಗೊಂಡು ಹೋಗ್ತಿದ್ದೀನಿ. ಸಮ್ಟೈಮ್ಸ್ ಅನಿಸುತ್ತೆ ಎಷ್ಟು ಬೇಗ ಬಿಟ್ಟೋಗ್ತೀನೋ ಅಂತ. ಬಟ್ ಈಗ ಬಿಟ್ಟೋಗೋ ಅಂತ ಟೈಮ್ ಬಂದಮೇಲೆ ನನಗೆ ಗೊತ್ತಾಗ್ತಿದೆ, ಇಷ್ಟು ಬೇಗ ಬಂದುಬಿಡ್ತಲ್ಲ, 3 ವರ್ಷ ಇಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಟ್ವಲ್ಲ ಅಂತ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ಸೊ ನಾನು ಎಲ್ಲರೂ ಮಿಸ್ ಮಾಡ್ಕೊತೀನಿ, ನಮ್ಮ ಕ್ಲಾಸವ್ರು ಎಲ್ಲರೂ ಮಿಸ್ ಮಾಡ್ಕೊತೀನಿ. ಸೊ ಎಲ್ರಿಗೂ ಒಳ್ಳೇದಾಗಲಿ. ಎಲ್ಲರೂ ಒಳ್ಳೊಳ್ಳೆ ಒಂದು ಲೆವೆಲ್ಗೆ ಹೋಗಿ ಒಳ್ಳೊಳ್ಳೆ ಒಂದು ಪೊಸಿಷನಲ್ಲಿರಿ. ಸೊ ಯಾವ ಕೆಲಸನಾದರೂ ಮಾಡಿ ಹೆಮ್ಮೆಯಿಂದ ಹೇಳ್ಕೊಳ್ಳಿ ನಾನು ಈ ಕೆಲಸ ಮಾಡ್ತಿದ್ದೀನಿ ಅಂತೇಳಿ. ನಾನಂತೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ. ಸೊ ಯಾವಾಗಾದರೂ ನಮಗೆ ಆ ಥರ ಟೈಮ್ ಅನ್ನೋದೇನಾದರೂ ಇದ್ದರೆ ಮತ್ತೆ ಎಲ್ಲರೂ ಯಾವಾಗಾದರೂ ಗೆಟ್ ಟುಗೆದರ್ ಆಗೋಣ ಅಂತ ಹೇಳ್ತಾ, ಎಲ್ಲರೂ ಒಟ್ಟಿಗೆ ಸಿಗೋಣ ಅಂತ ಹೇಳ್ತಾ, ಸೊ ಈ ನನ್ನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಎಲ್ಲ ಇರಿ, ಹೇಗಿರಿ, ಚೆನ್ನಾಗಿರಿ, ಆಲ್ ದ ಬೆಸ್ಟ್. ಇದೊಂದು ವಿಷಯ ಇಷ್ಟೇ, ಈ ವ್ಲಾಗ್ ವಿಷಯ ಕೂಡ ಇಷ್ಟೇ. ಮತ್ತೆ ಸಿಗುವ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನೋಡ್ತಾ ಇದ್ದೀನಿ ನಿಹಾರಿಕಾ ರಮೇಶ್ ಯೂಟ್ಯೂಬ್ ಚಾನಲ್. ಬಾಯ್.